ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ನೂಡಲ್ಸ್ ಮಾಡೋವಂಥದ್ದು. ಸೊ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನಂತ ನೋಡೋಣ ಬನ್ನಿ. ಸೊ ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಮೊಟ್ಟೆ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ. ಸೊ ಇದೆಲ್ಲ ಆಗಿರುತ್ತೆ. ಮತ್ತು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ತೇಜದ್ದು ಯೂಸ್ ಮಾಡೋದು, ಅದಕ್ಕೆ ತೇಜು ಚೆನ್ನಾಗಿರುತ್ತೆ. ಸೊ ಸಾಸಸ್ಗಳು, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್. ಸೊ ಸಾಸ್ ಯೂಸ್ ಮಾಡಿಕೊಂಡೆ ಇವತ್ತಿನ ರೆಸಿಪಿ ಎಗ್ ನೂಡಲ್ಸ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಬಿಟ್ಟು ಮೊಟ್ಟೆ ನೋಡಿದು ಹುರ್ಕೊಳ್ಳೋಂಥದ್ದು. ಬಟ್ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹುರಿತಾ ಇರಬೇಕು. ಸೊ ಅದನ್ನು ಫುಲ್ಲು ಡ್ರೈ ಆಗಿ ಮೀನ್ಸ್ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಹುರ್ಕೊಳ್ತಾ ಇರಬೇಕು. ಸೊ ಅದರ ಮೇಲೆ ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕಿ ಹುರಿದಿಟ್ಕೋಬೇಕು. ಸೊ ಈಗ ಫುಲ್ ಕೈ ಆಡ್ತಾನೇ ಇರಬೇಕು. ಸೊ ಇದಾಗ್ತಾ ಬಂತು. ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಅದೇ ಬಾಣಲಿಗೆ ಎಣ್ಣೆ ಬಿಟ್ಕೊಂಡು ಆ ಎಣ್ಣೆಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಸೊ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಎರಡು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ತಾ ಇರಬೇಕು. ಸೊ ಈರುಳ್ಳಿ ನೋಡಿ ಫುಲ್ ಫ್ರೈ ಆಗ್ತಾಯಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು. ಸೊ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಫ್ರೈ ಆಗ್ತಾಯಿರೋ ಒಂಥರ ಫ್ರೇಗ್ರೆನ್ಸ್, ಅದೇ ಹಸಿ ಸ್ಮೆಲ್ ಹೋಗಿ ಒಂಥರ ಫ್ರೇಗ್ರೆನ್ಸ್ ಬರುತ್ತೆ. ಸೊ ಅಲ್ಲಿವರೆಗೂ ಅದನ್ನು ಹುರಿತಾ ಇರಬೇಕು. ಅದಾದಮೇಲೆ ಸೊ ಈಗ ಅದಕ್ಕೆ ತರಕಾರಿಗಳು ಒಂದೊಂದೇ ಹಾಕ್ಕೊಳ್ತಾ ಬರಬೇಕು. ಸೊ ಅದಕ್ಕಿಂತ ಮುಂಚೆ ಫಸ್ಟು ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿ ಅದನ್ನು ಹುರಿತಾ ಇರಬೇಕು 2 ನಿಮಿಷ. ಈರುಳ್ಳಿ ಜೊತೆಗೆ ಅದು ಮೆಣಸಿನ್ಕಾಯಿ ಖಾರ ಬಿಟ್ಕೋಬೇಕು. ಸೊ ಈಗ ಒಂದೊಂದೇ ತರಕಾರಿಗಳನ್ನ ಸೇರಿಸ್ಕೊಂಬರೋಣ. ಕ್ಯಾರೆಟ್ ಆಗಿ ಫಸ್ಟು ಬೀನ್ಸ್ ಹಾಕ್ಕೊಬೇಕು. ಸೊ ಬೀನ್ಸ್ ಆದಮೇಲೆ ಕ್ಯಾರೆಟು. ಸೊ ಇವೆರಡೂ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ಅಂತ. ಸೊ ಇವೆರಡು ಸ್ವಲ್ಪ ಬೇಯಲಿ. ಸೊ ಇದು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಆದರೆ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದ್ರೆ ತಡೆ ಹಿಡಿದು ಬಿಡುತ್ತೆ. ಸೊ ಇಲ್ಲಾಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸಿ ಕೈ ಆಡ್ಕೊಂಡು ಅದಾದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್, ಅದು ಸ್ವಲ್ಪ ಕ್ರಿಸ್ಪಿನೆಸ್ ತರೋದಕ್ಕೋಸ್ಕರನೇ ಇವೆಲ್ಲ ಬೆಂದಿದ್ದಾದಮೇಲೆ ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಸೊ ಈಗ ಕ್ಯಾಪ್ಸಿಕಮ್ಮಿಗೂ ಉಪ್ಪು ಹಿಡಿಬೇಕಲ್ಲ. ಸೊ ಅದನ್ನು 2 ನಿಮಿಷ ಕೈ ಆಡ್ಕೊಳ್ಳೋಣ. ಇದನ್ನು ಬೇಯಕ್ಕೆ ಇಟ್ಬಿಡೋಣ ಒಂದು 2 ನಿಮಿಷ. ಎಲ್ಲನೂ ಉಪ್ಪು ಖಾರ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಸೊ ಈಗ ಬೆಂದಿದ್ದಾಯಿತು. ಸೊ ಪ್ಲೇಟ್ನ ರಿಮೂವ್ ಮಾಡಿ ನೋಡಿ, ಈಗ ಸ್ವಲ್ಪ ಸಾಫ್ಟಾಗಿ ತರಕಾರಿಗಳೆಲ್ಲ ಬೆಂದಿದೆ. ಸೊ ಅದನ್ನೊಂದು 2 ನಿಮಿಷ ಕೈ ಆಡಿಕೊಂಡು ಸೊ ಈಗ ಅದಕ್ಕೆ ಸಾಸಸ್ಗಳನ್ನ ಆ್ಯಡ್ ಮಾಡಿಬಿಡೋಣ. ಗ್ರೀನ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನು, ರೆಡ್ ಚಿಲ್ಲಿ ಪೇಸ್ಟ್ 1 ಟೇಬಲ್ ಸ್ಪೂನು, ಖಾರಕ್ಕೆ ಮೀನ್ಸ್ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರಕ್ಕೆ. ಸೊ ಈಗ 1 ಸ್ಪೂನು ಸೋಯಾ ಸಾಸ್. ಸೊ ಅದನ್ನೆಲ್ಲ ಹಾಕಿ 2 ನಿಮಿಷ ಬೇಯಿಸ್ಕೊಳ್ಳೋಣ.
ಸೊ ತಿರುತ್ತಾ ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಅದಕ್ಕೆ ವಿನಿಗರ್ 1 ಸ್ಪೂನ್ ವಿನಿಗರ್ ಹಾಕಿ ತಿರುಗ್ಕೊಂಡ್ರೆ ಆಯಿತು. ಸೊ ಈಗ ಸಪ್ರೇಟ್ ಮಾಡಿಟ್ಟಿದ್ವಲ್ಲ ಆ ಮೊಟ್ಟೆ ಸೇರಿಸಿ ತಿರುಗ್ಕೊಳ್ಳೋಣ. ಅಂದರೆ ಮೊಟ್ಟೆಗೂ ತರಕಾರಿದ್ದು ಫ್ರೇಗ್ರೆನ್ಸ್ ಇಟ್ಕೋಬೇಕಲ್ಲ. ಸೊ ಅದು 2 ನಿಮಿಷ ಆಗಿದ್ದಾದಮೇಲೆ ಮೊಟ್ಟೆ ಸೇರಿಸ್ಕೊಂಡು ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು 2 ನಿಮಿಷ ಚೆನ್ನಾಗಿ ಬೇಯ್ಕೊಳ್ಳಿ. ಈಗ ಅವೆಲ್ಲ ಬೆಂದಿದ್ದಾಯಿತು. ಸೊ ಬೇಯಿಸಿರೋಂಥದ್ದು ನೂಡಲ್ಸ್ನ ಬಾಣಲಿಗೆ ಹಾಕಿ ಎರಡನ್ನ ಮಿಕ್ಸ್ ಮಾಡಿ, ಸೊ ಅದ್ರ ಮೇಲೆ ಈಗ ತರಕಾರಿ ಎಲ್ಲ ಕೆಳಗಡೆ ಇದೆಯಲ್ಲ ಅದನ್ನು ನೂಡಲ್ಸ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲೆ ಕೆಳಗೆ ಮಾಡಿಕೊಂಡ್ರೆ ಸೊ ನೂಡಲ್ಸ್ಗೂ ಉಪ್ಪು ಖಾರ ಇಟ್ಕೊಳ್ಳುತ್ತೆ. ಸೊ ನಾನಿಲ್ಲೇ 5 ಜನಕ್ಕೆ ಬೇಕಾಗೋ ಅಷ್ಟು ನೂಡಲ್ಸ್ನ ಬೇಯಿಸ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಮಿಕ್ಸ್ ಮಾಡೋಣ. ಮೀನ್ಸ್ ಅದೇ ತರಕಾರಿನೂ ನೂಡಲ್ಸ್ನ ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ಮೇಲೆ ಕೆಳಗೆ ಮಾಡ್ಕೋಬೇಕು. ಸೊ ಒಂದು ಕೈಯಲ್ಲಿ ಆಗಲ್ಲ, ಅದನ್ನು 2 ಕೈಲಿಂದ ಮಾಡ್ಕೋಬೇಕು, 2 ಸ್ಪೂನಿಂದನೂ. ಸೊ ನೋಡಿ ಹೀಗೆ ಸೊ ಮಿಕ್ಸ್ ಎಲ್ಲ ಆಯ್ತಾ ಬಂತು. ಸೊ ಈಗ ಅದೇ ಸಾಸಸ್ ಎಲ್ಲ ಹಾಕಿದ್ವಲ್ಲ, ಈಗ ಅದ್ರ ಮೇಲೆ ಸ್ವಲ್ಪ ಖಾರಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಕ್ಕಳು ತಿನ್ನೋದಕ್ಕೋಸ್ಕರ ಖಾರ ಕಮ್ಮಿನೇ ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ನೀಟಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ರೆಸ್ಟೋರೆಂಟ್ ಸ್ಟೈಲ್ ಎಗ್ ನೂಡಲ್ಸ್. ಮಿಕ್ಸ್ ಎಲ್ಲ ಆಯಿತು. ಸೊ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ರೆಸ್ಟೋರೆಂಟ್ ಸ್ಟೈಲ್ ಎಗ್ ನೂಡಲ್ಸ್ ರೆಡಿ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಸೊ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.